ನಮಸ್ಕಾರ. SSLC ವಿದ್ಯಾರ್ಥಿಗಳಿಗೆ ನಾಳೆ 2/4/2026 ದಿನಾಂಕದಂದು ನಿಮಗೆ ಸಮಾಜ ವಿಜ್ಞಾನ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ನಾವು ಇಲ್ಲಿ ಕೊಟ್ಟಿರುವಂಥ MCQ ಇರ್ಬೋದು, ಹಾಗೆ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಇಂದಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಆದಷ್ಟು ವಿದ್ಯಾರ್ಥಿಗಳು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ. ಅಲ್ಲಿ ಮೊದಲು ಕೊಟ್ಟಿರುವಂಥ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನ ಕೊಡಲಾಗಿರುತ್ತೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರಗಳನ್ನೇ ಪೂರ್ಣ ಉತ್ತರವನ್ನು ಬರೀಬೇಕಾಗತ್ತೆ. ಒಟ್ಟು 8 ಪ್ರಶ್ನೆ ಕೊಡ್ತಾರೆ. ಅಂದರೆ MCQನ ನಾವು ಯಾವ ರೀತಿ ಬರೀಬೇಕನ್ನ ನೋಡೋಣ. ಒಂದನೇ ಪ್ರಶ್ನೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದ ಮೈಸೂರಿನ ದಿವಾನರು ಯಾರು ಅಂತ ಕೇಳಲಾಗುತ್ತೆ. ವೆರಿ ಟೆಸ್ಟ್ ಇರುತ್ತೆ. ಓಕೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದರು ಅಂದರೆ ಆಪ್ಷನ್ ಸಿ ರೈಟ್ ಆನ್ಸರ್ ಇರುತ್ತೆ. ಅದಕ್ಕೆ ಶೇಷಾದ್ರಿ ಅಯ್ಯರ್ ಅವರು ಆಗಿರ್ತಾರೆ. ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಅಲ್ಲಿ ಸ್ವತಂತ್ರ ನಂತರ ಭಾರತದಲ್ಲಿ ಭಾಷೆ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತೀನಿ. ಅದಕ್ಕೆ ಅಂದರೆ ಆಂಧ್ರ ಪ್ರದೇಶ ಆಗಿರುತ್ತೆ. ಓಕೆ, ಇನ್ನು ಮೂರನೇ ಪ್ರಶ್ನೆ ನೋಡೋಣ. ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಧಾನ ಕಚೇರಿ ಇರುವಂಥ ಸ್ಥಳ ಎಲ್ಲಿರುತ್ತೆ? ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ ಅಂದರೆ ಅದಕ್ಕೆ ಆಪ್ಷನ್ ಬಿ ನ್ಯೂಯಾರ್ಕ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ, ಸಮಾನತೆ ವೇತನ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂದರೆ ಅದಕ್ಕೆ 1976 ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಕಂಡುಬರುವಂಥ ಅರಣ್ಯಗಳ ಏನೆಂದು ಕರಿತೀವಿ ಅಂತ ಪ್ರಶ್ನೆ ಇದೆ. ಅದಕ್ಕೆ ಏನು ಕರಿತೀವಿ ಅಂತಂದರೆ ಆಪ್ಷನ್ ಡಿ, ಅದಕ್ಕೆ ಸುಂದರ್ಬನ್ ಅರಣ್ಯ ಅಂತ ಕರಿತೀವಿ. ಇನ್ನು 6ನೇ ಪ್ರಶ್ನೆ ನೋಡಿ. ಜಗತ್ತಿನಲ್ಲಿ ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸಿದ ಮೊದಲ ರಾಷ್ಟ್ರ ಅಂದರೆ ಭಾರತವಾಗಿರುತ್ತೆ. ಓಕೆ, ಇನ್ನು 7ನೇ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 20ನೇ ಶತಮಾನದ ಅದ್ಭುತ ಲೋಹ ಅಂತ ನಾವು ಕರಿತೀವಿ. ಯಾವುದು? ಅಲ್ಯೂಮಿನಿಯಮನ್ನು 20ನೇ ಶತಮಾನದ ಅದ್ಭುತ ಲೋಹ ಎಂದು ಕರಿತೀವಿ. ಇನ್ನು 8ನೇ ಪ್ರಶ್ನೆ ನೋಡಿ. ಅದು ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸಬಹುದಂತ ಬ್ಯಾಂಕ್ ಖಾತೆ, ಅದಕ್ಕೇನು ಕರಿತೀವಿ? ಕರೆಂಟ್ ಅಕೌಂಟ್. ಅದಕ್ಕೇನು ಕರಿತೀವಿ? ಚಾಲ್ತಿ ಖಾತೆ ಅಂತ ಕರಿತೀವಿ. ಸೊ ಓಕೆ, ಇನ್ನು ಪ್ರತಿಯೊಂದಕ್ಕೆ 1 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ. ಒಟ್ಟು 8 ಪ್ರಶ್ನೆ ಇವೆ. ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ದುಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು? ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣ ಕಾರಣ ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾನ ಹತ್ಯೆ ಆಗಿರುತ್ತೆ. ಓಕೆ, ವಿದೇಶಾಂಗ ನೀತಿ ಅಂದರೆ ಏನು? ಭಾರತ ಅತ್ಯಂತ ಎತ್ತರವಾದ ಶಿಖರ ಯಾವುದಂದರೆ ಮೌಂಟ್ ಎವರೆಸ್ಟ್. ಓಕೆ, ಇನ್ನೊಂದು ಪ್ರಶ್ನೆ, ಹೆಣ್ಣು ಭ್ರೂಣ ಹತ್ಯೆ ಅಂದರೆ ನೋಡಿ, ಇಲ್ಲಿ ಮೊದಲು ಗರ್ಭದಲ್ಲಿರುವಂಥ ಅಂದರೆ ಲಿಂಗವನ್ನು ಪತ್ತೆ ಹಚ್ಚಿ ಅದರಲ್ಲಿ ಗರ್ಭದಲ್ಲೇ ಕೊಂದು ಹಾಕುವ ಪದ್ಧತಿಗೆ ನಾವು ಹೆಣ್ಣು ಭ್ರೂಣ ಹತ್ಯೆ ಎಂದು ಕರಿತೀವಿ. ಓಕೆ, ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕನ್ನು ಎಂದು ನಾವು ಆಚರಿಸ್ತೀವಿ. ಸೊ ಅದನ್ನು ಯಾಕೆ ಆಚರಿಸ್ತಾರೆ ಎಂಬುದನ್ನು ಕೇಳಲಾಗಿದೆ. ಹಸಿರು ಕ್ರಾಂತಿ ಅಂದರೆ ದೀರ್ಘವಾಗಿ ಆಹಾರ ಧಾನ್ಯಗಳಲ್ಲಿ ಪ್ರಗತಿಯನ್ನು ಸಾಧಿಸೋದಕ್ಕೆ ನಾವು ಹಸಿರು ಕ್ರಾಂತಿ ಎಂದು ಕರಿತೀವಿ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 4 ವಾಕ್ಯದಲ್ಲಿ ಉತ್ತರಿಸೋ ಪ್ರಶ್ನೆ ನೋಡ್ಕೊಳ್ಳಿ. 2 ಅಂಕದ ಪ್ರಶ್ನೆ ಅವು. ಓಕೆ, ಅಲ್ಲಿ ನಮಗೆ ಅಸಂಘಟಿತ ಮತ್ತು ಕೆಲಸಗಾರರ ಸಂಬಂಧಪಟ್ಟಂಥ ಸಮಸ್ಯೆಗಳೇನು ಕೇಳಿದರೆ ಎದುರಿಸ್ತಿರುವಂಥ ಸಮಸ್ಯೆಗಳೇನು ಅಥವಾ ಪರಿಸರ ಮಾಲಿನ್ಯಕ್ಕೆ ಕಾರಣಗಳ್ಯಾವು? ಇನ್ನು ನಿಮಗೆ ಇಲ್ಲಿ ಬಂದು ಸಂಬಂಧಪಟ್ಟಂಥ ಪ್ರಶ್ನೆ ಅಂದರೆ ಅಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳು ಯಾವುವು? ಓಕೆ, ಇನ್ನು ಭಾರತ ವಾಯುಗುಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳ್ಯಾವು? ಓಕೆ, ಅಷ್ಟು ನೋಡ್ಕೊಳ್ಳಿ. ಇನ್ನು ಪ್ರತಿಯೊಂದು ಪ್ರಶ್ನೆಗೆ 6 ವಾಕ್ಯದಲ್ಲಿ ಉತ್ತರಿಸೋ ಪ್ರಶ್ನೆ ನೋಡ್ಕೊಳ್ಳಿ. ಒಟ್ಟು 3 ಅಂಕವನ್ನು ಪಡ್ಕೊಳ್ಬೋದು. ಸೊ ನಮಗೆ ಅಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ಭಾರತೀಯ ರಾಜರನ್ನು ನಿಯಂತ್ರಿಸಲು ಬ್ರಿಟಿಷರಿಗೆ ಹೇಗೆ ಸಹಾಯಕವಾಯಿತು? ಓಕೆ, ಅದು ನೋಡ್ಕೊಳ್ಳಿ. ಉದ್ದಿಮೆಗಳ ಗುಣಲಕ್ಷಣಗಳ್ಯಾವು? ವೆರಿ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಸೊ ಉದ್ದಿಮೆಗಳ ಗುಣಲಕ್ಷಣಗಳ್ಯಾವು? ಓಕೆ, ಅದು ನೋಡ್ಕೊಳ್ಳಿ. ಇನ್ನು ಮಣ್ಣಿನ ಸವೆತವನ್ನು ತಡೆಗಟ್ಟುವಂಥ ವಿಧಾನಗಳ್ಯಾವು? ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನು ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ. ಸೊ ಅಲ್ಲಿ ಚಿಕ್ಕ ದೇವರಾಜರ ಒಡೆಯರ ಸಾಧನೆಗಳನ್ನು ಕುರಿತು ಕೊಟ್ಟಿತ್ತು. ಇನ್ನು ಜವಾಹರ್ಲಾಲ್ ನೆಹರು ಅವರ ಅಂದರೆ ನವಭಾರತ ಶಿಲ್ಪಿ ಎಂದು ಗುರುತಿಸಲ್ಪಟ್ಟಿದ್ದಾರೆ, ಸಮರ್ಥಿಸಿ. ಓಕೆ, ಇಲ್ಲೊಂದು ಪ್ರಶ್ನೆ ನೋಡಿ. ಕೈಗಾರಿಕೆಗಳು ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಿ ಏಕೆ? ಆ ಪ್ರಶ್ನೆ ಇರುತ್ತೆ. ಇನ್ನು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಆಗುವಂಥ ಪರಿಣಾಮಗಳನ್ನು ವಿವರಿಸಿ. ತುಂಬ ಇಂಪಾರ್ಟೆಂಟ್ ಇರುತ್ತೆ, ನೋಡ್ಕೊಳ್ಳಿ. ಇಷ್ಟು ನೋಡ್ಕೊಳ್ಳಿ. ಸೊ ಅದೊಂದು ಇಂಪಾರ್ಟೆಂಟ್ ಇದೆ. ಇನ್ನು 1857ರ ದಂಗೆಯ ವಿಫಲ ಕಾರಣಗಳು ಯಾವುವು? ಅದಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಭಾರತದ ಮಹಿಳೆಯರ ಸ್ಥಾನಮಾನವನ್ನು ಸುಧಾರಿಸುತ್ತದೆ ಏಕೆ? ಆಗಿರ್ಬೋದು. ಭೂಕಂಪದಿಂದ ಉಂಟಾಗುವ ಪರಿಣಾಮಗಳ್ಯಾವು? ಎದುರಿಸಲು ತೆಗೆದುಕೊಳ್ಳಬಹುದಂಥ ಮುನ್ನೆಚ್ಚರಿಕೆ ಕ್ರಮಗಳ್ಯಾವು? ಓಕೆ, ಇನ್ನು ಲಾಸ್ಟ್ ಬಂದ್ಬಿಟ್ಟು 38ನೇ ಪ್ರಶ್ನೆ, ಭಾರತ ನಕ್ಷೆಯನ್ನು ಗುರುತಿಸಿ ಸ್ಥಳಗಳ ಕುರಿತು ಬರೋದು. 23ನೇ ಅಲ್ಲಿ ಡಿಗ್ರಿಯನ್ನು ಸಂಬಂಧಪಟ್ಟಂಥ ಉತ್ತರ ಆಕಾಂಕ್ಷೆ ಇರ್ಬೋದು, ಹಿರಾಕೂಡ್ ಯೋಜನೆ ಇರ್ಬೋದು, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ಬೋದು, ಬಾಂಬೆ ಇರ್ಬೋದು, ನರ್ಮದಾ ನದಿ ಇರ್ಬೋದು, ಹಾಗೆ ಪಶ್ಚಿಮ ಘಟ್ಟಗಳು, ಶ್ರೀನಗರ.
ಇಷ್ಟು ನೋಡ್ಕೊಳ್ಳಿ. ನಿಮಗೆ ತುಂಬಾ ಇಂಪಾರ್ಟೆಂಟ್ ಇರ್ತವೆ ಕೊಟ್ಟಿರೋಂಥ MCQ ಇರ್ಬೋದು, 3 ಅಂಕದ ಪ್ರಶ್ನೆಗಳಿರ್ಬೋದು, ತುಂಬ ಇಂಪಾರ್ಟೆಂಟ್ ಇರ್ತವೆ. ಹಾಗೆ ಭಾರತ ನಕ್ಷೆಯನ್ನು ಗುರುತಿಸೋದು ಯಾವ ರೀತಿ ಇರ್ಬೋದು, ಹಾಗೆ ಸರ್ಕಾರ ನೀಡುವಂಥ 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಓಕೆ, ಸೊ ಈ ವಿಡಿಯೋ ನಿಮಗೆ ಸಂಬಂಧಪಟ್ಟಂಥ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.